ಇವತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. ಮೋದಿಯವರನ್ನ ತಡೆಯುವುದಕ್ಕಾಗಿ ಅವರಿವತ್ತು ಬಾಂಗ್ಲಾ ಮತ್ತು ಪಾಕಿಸ್ತಾನವನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಭಯಾನಕ ಸತ್ಯ. ಅದು ಭಾರತದ್ದೇ ಪಿತೂರಿ, ಭಾರತವೇ ಕೊಲ್ಲಿಸಿದ್ದು. ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾದಂತ ನೊಟೋರಿಯಸ್ 30ಕ್ಕೂ ಹೆಚ್ಚು ಜನರ ತಲೆ ಉರುಳಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಬಾಂಗ್ಲಾ ಹೊತ್ತಿ ಉರಿತಾ ಇದೆ. ಬಾಂಗ್ಲಾ ದೊಂಬಿಯ ಅಖಾಡವಾಗಿದೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾದಂಥ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ದೀಪು ಚಂದ್ರದಾಸ್ ಅನ್ನುವಂಥ ಒಬ್ಬ ಹುಡುಗ ತನ್ನ ಕುಟುಂಬದ ನಿರ್ವಹಣೆಗೆ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನಿಗೂ ರಾಜಕೀಯಕ್ಕೂ, ಅವನಿಗೂ ಬಾಂಗ್ಲಾದ ಯಾವುದೇ ಗಲಾಟೆಗೂ ಅಥವಾ ಇತ್ತೀಚೆಗೆ ಒಂದು ಅನ್ನೋನ್ ಗನ್ಮ್ಯಾನಿನ ಗುಂಡೆಸೆತಕ್ಕೆ ಅಥವಾ ಗುಂಡಿನೇಟಿಗೆ ಶರೀಫ್ ಒಮಾನ್ ಹಾದಿ ಅನ್ನುವಂಥ ಯುವ ಹೋರಾಟಗಾರ ಶೇಖ್ ಹಸೀನಾ ಅವರ ಸರ್ಕಾರವನ್ನು ಉರುಳಿಸುವಂಥ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವನು, ಗ್ರೇಟರ್ ಬಾಂಗ್ಲಾ ಮಾಡುವಂಥ ಕನಸು ಕಂಡು ಭಾರತದ ಈಶಾನ್ಯ ರಾಜ್ಯಗಳನ್ನು ಒಗ್ಗೂಡಿಸಿ, ನಾರ್ತ್ ಈಸ್ಟನ್ನು ಒಗ್ಗೂಡಿಸಿ ಬಿಹಾರ, ಬಂಗಾಳ ಮತ್ತು ಒಡಿಸ್ಸಾವನ್ನು ಸೇರಿಸಿ ಗ್ರೇಟರ್ ಬಾಂಗ್ಲಾವನ್ನು ಮಾಡುವುದು ನಂತರದ ನಮ್ಮ ಕನಸು ಅಂತ ಅದರ ಮ್ಯಾಪನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದವನು. ಹಸೀನಾ ಅವರನ್ನು ಭಾರತ ಬಿಟ್ಟುಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಭಾರತದ ವಿರುದ್ಧ ಓತಪ್ರೋತವಾಗಿ ಭಾಷಣ ಮಾಡ್ತಾ ಇದ್ದವನು. ಅವನನ್ನು ಅನ್ನೋನ್ ಗನ್ ಮ್ಯಾನ್ಗಳು ಹೊಡೆದುಳಿಸಿದ ನಂತರ ಬಾಂಗ್ಲಾದಲ್ಲಿ ವಿಪರೀತವಾದಂಥ ಗಲಾಟೆ ಆಗ್ತಾ ಇದೆ. ಅದು ಈಗ ತಾರಕಕ್ಕೆ ಹೋಗಿದೆ. ಇಂಥ ಸಂದರ್ಭದಲ್ಲಿ ದೀಪು ಚಂದ್ರದಾಸ್ ತನ್ನ ಹೊಟ್ಟೆಪಾಡಿಗಾಗಿ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭ ದಾಳಿಕೋರರು ಅಲ್ಲಿಗೆ ನುಗ್ಗಿದ್ದಾರೆ. ಅವನು ಹಿಂದೂ ಅಂತ ಗೊತ್ತಾಗಿದೆ. ಅವನನ್ನು ಅಲ್ಲೇ ಹೊಡೆದು ಕೊಂದಿದ್ದಾರೆ, ಎಳ್ಕೊ ಬಂದಿದ್ದಾರೆ. ರೋಡಿನಲ್ಲಿ ಮರಕ್ಕೆ ನೇತು ಹಾಕಿ ಬೆಂಕಿ ಹಾಕಲಾಗಿದೆ. ಹಿಂದೂಗಳನ್ನು ಬೀದಿಗಳಲ್ಲಿ ಸುಟ್ಟು ಅವರನ್ನು ಮುಗಿಸಲಾಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಬಾಂಗ್ಲಾದ ಈ ಘಟನೆ ಅಥವಾ ಅನ್ನೋನ್ ಗನ್ಮ್ಯಾನಿಗೆ ಬಲಿಯಾದಂಥ ಶರೀಫ್ ಒಮಾನ್ ಹಾದಿ ಗುಂಡೇಟು ತಗಲಿ ಆಮೇಲೆ ವಿಶೇಷ ಚಿಕಿತ್ಸೆಗಾಗಿ ಸಿಂಗಪೂರ್ಗೆ ಕರ್ಕೊಂಡೋದಾಗ ಅಲ್ಲಿ ಮರಣವನ್ನಪ್ಪಿದಂಥ ಈ ವ್ಯಕ್ತಿಯ ಒಟ್ಟು ಸಾವಿನ ಪ್ರತಿಕ್ರಿಯಾತ್ಮಕ ಬೆಳವಣಿಗೆ ಏನು ಅಂತಂದರೆ ಇಡೀ ಬಾಂಗ್ಲಾ ಹೊತ್ತಿ ಉರಿತಾ ಇದೆ. ಈ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿರುವಂಥ ಅಮೆರಿಕದ ರಾಯಭಾರಿ ಕಚೇರಿ ಬಾಂಗ್ಲಾದ ಒಬ್ಬ ಯುವ ನೇತಾರನ ಸಾವಾಗಿದೆ, ಅದರ ಬಗ್ಗೆ ನಮಗೆ ಅತ್ಯಂತ ಸಂತಾಪ ಇದೆ. ನಾವು ಈ ಗಳಿಗೆಯಲ್ಲಿ ಬಾಂಗ್ಲಾದೊಟ್ಟಿಗೆ ನಿಂತಿದ್ದೇವೆ. ಈ ಸತ್ತ ಯುವ ನೇತಾರ ಶರೀಫ್ ಒಮಾನ್ ಹಾದಿ ಅವರ ಕುಟುಂಬದೊಟ್ಟಿಗೆ ನಾವು ನಿಂತಿದ್ದೇವೆ ಅನ್ನುವಂಥ ಒಂದು ಟ್ವೀಟನ್ನು ಮಾಡಿದೆ. ಹಾಗಾದರೆ ತನ್ನ ಎಲೆಕ್ಷನ್ ಪ್ರಚಾರದಲ್ಲಿ ಬಾಂಗ್ಲಾದಲ್ಲಿಯ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ, ಅದು ಬೈಡನ್ ಸರ್ಕಾರದ ವಿದೇಶಾಂಗ ನೀತಿಯ ತಪ್ಪು ಒಂದು ನಡವಳಿಕೆ, ಅದನ್ನು ನಾನು ಸರಿಪಡಿಸ್ತೇನೆ ಅಂತ ಹೇಳಿಕೊಂಡು ಭಾರತದಲ್ಲಿದ್ದಂಥ ಹಿಂದೂಗಳನ್ನು, ಸ್ವತಃ ಮೋದಿಯವರನ್ನು, ಅಮೆರಿಕದಲ್ಲಿದ್ದಂಥ ಹಿಂದೂಗಳನ್ನು ಇಂಪ್ರೆಸ್ ಮಾಡಿ ಪ್ರಚಂಡ ಬಹುಮತದಿಂದ ಗೆದ್ದು ಬಂದು ನನ್ನ ಭಾರತ ನನ್ನ ಅತ್ಯಂತ ಗೆಳೆತನದ ದೇಶ, ನನ್ನ ಆಪ್ತ, ನನ್ನ ಸಹೋದರ, ನನ್ನ ಕ್ಲೋಸ್ ಫ್ರೆಂಡ್ ಮೋದಿ ಅಂತೆಲ್ಲ ಹೇಳಿ ಮೋದಿಯವರನ್ನೂ ಕರೆಸಿಕೊಂಡು ಮಾತುಕತೆ ಮಾಡಿ ಬಾಂಗ್ಲಾದ ವಿಷಯದಲ್ಲಿ ಮೋದಿಯವರೇ ನೋಡ್ಕೊಳ್ತಾರೆ ಅಂತ ಘೋಷಣೆಯನ್ನು ಮಾಡಿ ನಾನು ಬಾಂಗ್ಲಾದಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳ ಒಂದು ಮಾರಣ ಹೋಮಕ್ಕೆ ಪ್ರತಿಕಾರವಾಗಿ, ಪ್ರತಿಕ್ರಿಯಾತ್ಮಕವಾಗಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇನೆ ಅಂತ ಅಧಿಕಾರಕ್ಕೆ ಬಂದಂಥ ಈ ಟ್ರಂಪ್ ಇವತ್ತು ಒಬ್ಬ ಜೆಹಾದಿ, ಒಬ್ಬ ಭಯೋತ್ಪಾದಕ, ಜನರು ಅಧಿಕಾರದಿಂದ ಅಥವಾ ಜನರು ತಮ್ಮ ಮತದ ಅಧಿಕಾರದಿಂದ ಆರಿಸಿ ಕಳಿಸಿದಂಥ
ಜನಾಧಿಕಾರದ ಶೇಖ್ ಹಸೀನಾ ಸರ್ಕಾರವನ್ನು ಉರುಳಿಸುವ ಜನದ್ರೋಹಿ ಆಂದೋಲನದಲ್ಲಿ ಮುಂದಾಳತ್ವವಂತ ವಹಿಸಿದಂಥ ಈ ವ್ಯಕ್ತಿ ಒಬ್ಬ ಜೆಹಾದಿ ಮತ್ತು ಭಯೋತ್ಪಾದಕ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಹಿನ್ನೆಲೆಯೂ ಇಲ್ಲ, ಮುನ್ನೆಲೆಯೂ ಇಲ್ಲ, ನೇತಾರನೂ ಅಲ್ಲ, ಅಥವಾ ಯಾವುದೇ ಒಂದು ಸರ್ಕಾರದ ಒಂದು ಸಚಿವನೂ ಅಲ್ಲ, ಇನ್ನೊಂದು ಅಲ್ಲ. ಅಂಥ ಒಬ್ಬ ಜನದ್ರೋಹಿ, ವಿಶ್ವಾಸದ್ರೋಹಿ, ಸಮಾಜದ್ರೋಹಿ, ಜೆಹಾದಿ ಒಬ್ಬ ಭಯೋತ್ಪಾದಕನ ಸಾವಿಗೆ ಅಲ್ಲಿಯ ರಾಯಭಾರ ಕಚೇರಿ ಬಾಂಗ್ಲಾದ ಒಬ್ಬ ಜನನಾಯಕನ ಸಾವಾಗಿದೆ, ಸಂತಾಪ, ಬಾಂಗ್ಲಾದೊಟ್ಟಿಗಿದ್ದೇವೆ, ಅವನ ಕುಟುಂಬದೊಟ್ಟಿಗಿದ್ದೇವೆ ಅನ್ನುವಂಥ ಒಂದು ಟ್ವೀಟ್ ಅನ್ನ ಮಾಡ್ತದೆ ಅಂತ ಆದರೆ, ಬಾಂಗ್ಲಾದ ಈ ಭುಗಿಲೆದ್ದ ಘಟನೆ ಕೇವಲ ಬಾಂಗ್ಲಾದ ಘಟನೆಯಾಗಿ ಅಷ್ಟೇ ಸೀಮಿತಗೊಂಡಿದೆಯೇ? ಇಡೀ ಬಾಂಗ್ಲಾದಲ್ಲಿ ತಮ್ಮದೇ ದೇಶದ ಜನ ತಮ್ಮದೇ ಬಿಲ್ಡಿಂಗ್ಗಳ ಮೇಲೆ, ತಮ್ಮದೇ ಸೊತ್ತುಗಳ ಮೇಲೆ ಇಡೀಯದಾಗಿ ಬೆಂಕಿ ಹಾಕಿ ಅದನ್ನು ನಾಶ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಬಾಂಗ್ಲವನ್ನು ಸಪೋರ್ಟ್ ಮಾಡುವ, ಬಾಂಗ್ಲಾದೊಟ್ಟಿಗೆ ನಾವಿದ್ದೇವೆ ಅನ್ನುವ ಅಮೆರಿಕದ ಕುಟಿಲ ನೀತಿಯ ಒಳಗಡೆ ಯಾವ ಮರ್ಮ ಅಡಗಿದೆ? ಅಲ್ಲಿಯ ರ್ಯಾಡಿಕಲ್ ಇಸ್ಲಾಮಿ ಗ್ರೂಪು ಅತ್ಯಂತ ದೊಡ್ಡ ಪತ್ರಿಕೆಯಾದಂಥ ದೇಶದ, ಬಾಂಗ್ಲಾದೇಶದ ಅತ್ಯಂತ ದೊಡ್ಡ ಪತ್ರಿಕೆ ಪ್ರಥಮ ಆಲೋ ಕಚೇರಿಗೆ ನುಗ್ಗಿ, ನೀವು ವಿಡಿಯೋದಲ್ಲಿ ಗಮನಿಸ್ತೀರಿ, ಅಲ್ಲಿಯ ಸೊತ್ತುಗಳನ್ನು ಎಲ್ಲವನ್ನ ತೆಗೆದು ಬಿಸಾಡ್ತಾರೆ. ಬೀದಿ ಬೀದಿಯಲ್ಲಿ ಹಿಂದೂಗಳನ್ನು ಹಿಡಿದು ಬೆಂಕಿ ಹಾಕ್ತಾ ಇದ್ದಾರೆ. ಆಮೇಲೆ ಪತ್ರಿಕಾ ಕಚೇರಿಯಲ್ಲಿ ಕೆಲಸ ಮಾಡುವಂಥ 25ಕ್ಕೂ ಹೆಚ್ಚು ಪತ್ರಕರ್ತರನ್ನು ಕೊಲ್ಲುವಂಥ ಸಾಮೂಹಿಕ ಪ್ರಯತ್ನವನ್ನು ಮಾಡಿದ್ರು. ಅದೃಷ್ಟವಶಾತ್ ಅವರು ರಕ್ಷಣಾತ್ಮಕವಾಗಿ ಜೀವಂತವಾಗಿ ಉಳಿದಿದ್ದಾರೆ. ಟೆಲಿಸ್ಟಾರ್ ಅನ್ನುವಂಥ ಒಂದು ಪತ್ರಿಕಾ ಕಚೇರಿಯನ್ನು ಧ್ವಂಸ ಮಾಡಿದ್ದಾರೆ. ಅಲ್ಲಿಯ ಒಂದು ಬಾಂಗ್ಲಾದ ಸಾಂಸ್ಕೃತಿಕ ಸೊಸೈಟಿಯನ್ನು ಬೆಂಕಿ ಹಾಕಿ ಧ್ವಂಸ ಮಾಡಿದ್ದಾರೆ. ಇಡೀ ಬಾಂಗ್ಲಾ ಹೊತ್ತಿ ಉರಿತಾ ಇದೆ. ಈ ಸಂದರ್ಭದಲ್ಲಿ ಹಾಗಾದರೆ ಬಾಂಗ್ಲಾ ಹೊತ್ತಿ ಉರಿದರೆ ಭಾರತಕ್ಕೇನು ಚಿಂತೆ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಭಾರತಕ್ಕೆ ಇದರ ಪಾರ್ಶ್ವ ಪರಿಣಾಮ ಏನು? ಅಮೆರಿಕದ ಈ ನೀತಿ, ಇದರ ಹಿಂದಿರುವಂಥ ಒಂದು ಅವರ ರಾಜಕೀಯ ಕುಟಿಲತೆ ಮತ್ತು ಕುತಂತ್ರ ಏನು? ಇವೆಲ್ಲವನ್ನ ಬಿಚ್ಚಿ ನೋಡ್ತಾ ಹೋದಾಗ ನಮ್ಮಲ್ಲಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಒಂದು ಸಮಿತಿ ಇದೆ. ಅದನ್ನು ಈಗ ಮುಂದಾಳತ್ವ ವಹಿಸ್ತಾ ಇರುವಂಥವರು ಶಶಿ ತರೂರ್. ಅದರಲ್ಲಿ ನಾನ್ ಗೌರ್ಮೆಂಟಲ್ ಆಫೀಷಿಯಲ್ಸ್ ಮತ್ತು ಎಕ್ಸ್ಪರ್ಟ್ಸ್ಗಳು ಒಂದಿಷ್ಟು ಜನ ಇರ್ತಾರೆ. ಅವರು ಯಾವಾಗಲೂ ವಿದೇಶಾಂಗ ನೀತಿ, ವಿದೇಶದಲ್ಲಿ ನಡೆಯುವ ಚಟುವಟಿಕೆಗಳು, ಅದರ ಪರಿಣಾಮ ಭಾರತಕ್ಕೆ ಯಾವ ರೀತಿ ಆಗತ್ತೆ, ಆವಾಗ ಭಾರತ ತೆಗೆದುಕೊಳ್ಬೇಕಾದಂಥ ಹೆಜ್ಜೆಗಳೇನು, ಇವೆಲ್ಲವನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ಭಾರತಕ್ಕೆ ವಿದೇಶಾಂಗ ಇಲಾಖೆಗೆ ಅವರ ರಿಪೋರ್ಟನ್ನು ಕೊಡ್ತಾರೆ. ಈ ಬಾಂಗ್ಲಾ ಗಲಾಟೆ ಏನು ನಡೀತಾ ಇದೆ ಈಗ, ಇದರ ಪರಿಣಾಮ ಮತ್ತು ಇದರ ಮೂಲ ಯಾವ ರೀತಿ ಇದೆ, ಭಾರತದ ವಿರೋಧಿ ನೀತಿ ಯಾವ ರೀತಿ ಬಾಂಗ್ಲಾದಲ್ಲಿ ಕೆಲಸ ಮಾಡ್ತಾ ಇದೆ, ಅನ್ನೋನ್ ಗನ್ಮ್ಯಾನ್ ಅನ್ನುವಂಥ ಹೆಸರಿನಲ್ಲಿ ಈ ಶರೀಫ್ ಒಮಾನ್ ಹಾದಿ ಕೊಲೆಗೆ ಭಾರತವೇ ಕಾರಣ ಅನ್ನುವಂಥ ಪ್ರೊಪಗಂಡವನ್ನು, ನರೇಟಿವನ್ನು ಸೃಷ್ಟಿಸುವ ಮೂಲಕ ಭಾರತ ಬಾಂಗ್ಲಾದ ವಿರುದ್ಧ ಮಸಲತ್ತನ್ನು ಮತ್ತು ಹಗೆಯನ್ನು ಸಾಧಿಸುವ ಮಟ್ಟಕ್ಕೆ ಅಲ್ಲಿ ಘೋಷಣೆಗಳ ಹೇಗೆ ಕೂಗಲ್ಪಡ್ತಾ ಇದೆ, ಅದರ ಹಿಂದೆ ಏನೇನಿದೆ, ಈ ಘಟನೆ ಹುಟ್ಟುಕೊಂಡದ್ದು ಹೇಗೆ, ಇದರ ಪರಿಣಾಮ ಭಾರತದ ಮೇಲೆ ಏನು ಅನ್ನೋದರ ಮೇಲೆ ಅಧ್ಯಯನ ಮಾಡಿ ಶಶಿ ತರೂರ್ ಅವರ ನೇತೃತ್ವದಲ್ಲಿ ಕೊಟ್ಟಂಥ ಒಂದು ರಿಪೋರ್ಟ್ ಏನಿದೆ ಅದು ಭಯಾನಕವಾಗಿದೆ. ಭಾರತದ ಭದ್ರತೆಗೆ ಒಂದು 1971ರಲ್ಲಿ ಬಾಂಗ್ಲಾದ ಒಟ್ಟಿಗೆ ಏನು ಬಾಂಗ್ಲಾ ಬೇರ್ಪಡಿಸುವಿಕೆಗೆ ಏನು ಯುದ್ಧ ಆಯಿತು ಇಂದಿರಾ ಗಾಂಧಿಯವರ ಕಾಲದಲ್ಲಿ, ಅದರ ನಂತರ ಭಾರತಕ್ಕೆ ಒದಗಿದ ಅತ್ಯಂತ ದೊಡ್ಡ ಸವಾಲು, ವಿಪತ್ತು, ಆಘಾತ, ಇಲ್ಲಿ ಒಂದು ಚೂರು ಎಚ್ಚರ ತಪ್ಪಿದರೂ ಭಾರತದ ಅಸ್ತಿತ್ವಕ್ಕೆ ಒಂದು ಭಂಗ ಬರುವಂಥ ಒಂದು ಜಾಗತಿಕ ಷಡ್ಯಂತ್ರದ ಫಲವೇ ಬಾಂಗ್ಲಾದ ಈ ಭುಗಿಲೇಳುವಿಕೆ ಅನ್ನುವಂಥ ಒಂದು ಕ್ರೂರ ಸತ್ಯ ಈಗ ಹೊರಗೆ ಬಂದಿದೆ. ಒಂದೊಮ್ಮೆ ಮೋದಿಯವರನ್ನ ಕೆರಳಿಸುವ, ಮೋದಿಯವರನ್ನು ಆಕ್ರೋಶಕ್ಕೆ ಮುಂದೆ ಮಾಡುವ, ಅಲ್ಲಿಯ ಹಿಂದೂಗಳ ಮೇಲೆ ಮಾರಣ ಹೋಮ ನಡೆಸಿ ಇಡೀ ಭಾರತ ತಕ್ಷಣಕ್ಕೆ ಪ್ರತಿಕ್ರಿಯಿಸುವ, ಯುದ್ಧ ಸಾರುವ ಈ ಎಲ್ಲ ಒಂದು ಕ್ಷಣಗಳನ್ನು ವಿಶ್ವದ ಒಂದು ಸಮುದಾಯ ನಿರೀಕ್ಷೆ ಮಾಡ್ತಾ ಇದೆ. ಬಾಂಗ್ಲಾವನ್ನು ಎದುರಿಟ್ಟುಕೊಂಡು ಭಾರತ ವಿರೋಧಿ
ಪಾಶ್ಚಿಮಾತ್ಯ ಶಕ್ತಿಗಳು ಹೇಗೆ ಕ್ರೋಢೀಕರಣಗೊಂಡಿದ್ದಾವೆ, ಧ್ರುವೀಕರಣಗೊಂಡಿದ್ದಾವೆ ಅನ್ನೋದನ್ನು ಶಶಿ ತರೂರ್ ಅವರ ನೇತೃತ್ವದ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಎಕ್ಸ್ಟರ್ನಲ್ ಅಫೇರ್ಸ್ ಕೊಟ್ಟಂಥ ರಿಪೋರ್ಟ್ ಅತ್ಯಂತ ದುರದೃಷ್ಟಕರ, ಅತ್ಯಂತ ಇಕ್ಕಟ್ಟಿನಲ್ಲಿ ಭಾರತ ಸಿಲುಕಿದೆಯೋ ಅಥವಾ ಭಾರತ ಅತ್ತ ದರೆ ಇತ್ತ ಹುಲಿ ಅನ್ನುವಂಥ ಸ್ಥಿತಿಯಲ್ಲಿ ಬಂದು ನಿಂತಿದೆ ಅನ್ನುವಂಥದ್ದು ವರ್ತಮಾನವನ್ನು ಕಂಗೆಡಿಸುವಂಥದ್ದು, ಭಯಾನಕಗೊಳಿಸುವಂಥದ್ದು. ಮೋದಿಯವರು ಯಾವ ರೀತಿ ಆ್ಯಕ್ಷನ್ ತಗೊಳ್ತಾರೆ, ಯಾವ ರೀತಿ ಆ್ಯಕ್ಷನ್ ತಗೊಂಡ್ರೆ ಅದರ ಪರಿಣಾಮ ಏನಾಗುತ್ತೆ, ಒಂದು ವಿಶ್ವದ ಮಹಾಯುದ್ಧಕ್ಕೆ ಅದು ಎಡೆ ಕೊಡಬಹುದೇ, ಈ ಎಲ್ಲ ಚರ್ಚೆಗಳು ಈಗ ನಡೀತಾ ಇವೆ. ಆದ್ದರಿಂದ ಬಾಂಗ್ಲಾದ ಈ ಘಟನೆಯನ್ನು ಇಟ್ಕೊಂಡು ಭಾರತದ ಬೆಳವಣಿಗೆ, ಭಾರತದ ಅಭಿವೃದ್ಧಿ, ಭಾರತದ ಅತಿದೊಡ್ಡ 4ನೇ ಆರ್ಥಿಕ ಶಕ್ತಿಯಾಗಿ ನಿಂತಂಥ ಇವತ್ತಿನ ಸ್ಥಿತಿ, ಇಡೀ ವಿಶ್ವ ಇವತ್ತು ಆರ್ಥಿಕತೆಯಲ್ಲಿ ಇಳಿಮುಖವನ್ನು ಹೊಂದುತ್ತಾ ಇದ್ದರೆ ಭಾರತ ಮಾತ್ರ ಊರ್ಧ್ವಮುಖಿಯಾಗಿ ಅದನ್ನು ಸಾಧಿಸ್ತಾ ಇದೆ. ಕಳೆದ 3 ದಿನದ ಹಿಂದೆ ಇಸ್ರೇಲಿನ ವಿದೇಶಾಂಗ ಸಚಿವರು ಹೇಳಿದ ಪ್ರಕಾರ ಇವತ್ತು ವಿಶ್ವದಲ್ಲಿ ಅತ್ಯಂತ ಸಮರ್ಥವಾಗಿ ಬಲಿಷ್ಠವಾಗಿ ಬೆಳೀತಾ ಇರುವಂಥ ಆರ್ಥಿಕತೆಯನ್ನು ಹೊಂದಿರುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ಭಾರತ ವಿಶ್ವದ ಸುಪ್ರೀಂ ರಾಷ್ಟ್ರ ಆಗತ್ತೆ, ಭಾರತ ವಿಶ್ವದ ನಂಬರ್ 1 ರಾಷ್ಟ್ರ ಆಗತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಅತ್ಯಂತ ಆಘಾತಕ್ಕೆ ಒಳಗಾದಂಥ ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಬಾಂಗ್ಲಾದ ಹಿಂದೆ ನಿಂತು ಭಾರತದ ಮೇಲೆ ಗುರಿಯಾಗಿಸಿದವೆ ಅನ್ನುವಂಥ ಒಂದು ಕ್ರೂರ ಸತ್ಯ ಈ ಶಶಿ ತರೂರ್ ಅವರ ಕಮಿಟಿ ಭಾರತ ಸರ್ಕಾರಕ್ಕೆ ಕೊಟ್ಟಿದೆ. ಭಾರತ ಇವತ್ತು ತಲ್ಲಣಿಸಬೇಕೋ, ಪ್ರತೀಕಾರವನ್ನು ತೆಗೆದುಕೋಬೇಕೋ, ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಸರ್ಕಾರದ ಎದುರು, ಮೋದಿ ಎದುರು ಮತ್ತು ಭಾರತದ ಎದುರು ನಿಂತಿದೆ ಅಂತಂದರೆ ನೀವು ಒಪ್ಪಲೇಬೇಕು. ಇದು ಊಹಾಪೋಹ ಅಲ್ಲ. ಹಾಗಾದರೆ ಭಾರತದೊಟ್ಟಿಗೆ ಅಮೆರಿಕ ಯಾವ ರೀತಿ ವರ್ತಿಸ್ತಾ ಇದೆ ಅಥವಾ ಅಮೆರಿಕದ ಹಿಂದೆ ಯಾವ್ಯಾವ ದೇಶಗಳಿದೆ, ಇವೆಲ್ಲ ವಿವರಗಳನ್ನು ನಿಮಗೆ ಸುದೀರ್ಘವಾಗಿ ನಾನು ವಿವರಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕ ಬೆಂಗಾವಲನ್ನು ನೀಡಿ. ಪ್ರಾಯಶಃ ಈ ಸಬ್ಜೆಕ್ಟನ್ನು ಇಟ್ಟುಕೊಂಡು ನಾನು ಮಾತಾಡ್ತಾ ಹೋಗುವುದು 2 ಬಹಳ ಮುಖ್ಯವಾದ ಕಂತುಗಳಲ್ಲಿ ನೀವು ನೋಡಬೇಕಾಗತ್ತೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಯಾವಾಗಲೂ ನನ್ನ ಮೇಲೆ ಆಪಾದನೆ ಇರೋದು ಸುದೀರ್ಘವಾಗಿ ಮಾತಾಡ್ತೀರಿ ಅಂತ. ಆದರೆ ವಿಷಯದ ಗಹನತೆ, ವಿಷಯದ ಆಳ, ವಿಷಯದ ವ್ಯಾಪ್ತಿ ಅಷ್ಟಿರುವಾಗ ನಿಮಗೆ ಅದನ್ನು ಮೇಲಿಂದ ಮೇಲೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನಾವು ಹೇಳಿಬಿಡಬೇಕು, ನೀವು ಕೇಳಿಬಿಡಬೇಕು, ಒಂದಿಷ್ಟು ವ್ಯೂಸ್ ಬಂದುಬಿಡಬೇಕು ಅನ್ನುವ ಕಾರಣಕ್ಕಾಗಿ ಮಾತಾಡೋದೇ ಆದರೆ 10 ನಿಮಿಷದಲ್ಲೂ 12 ನಿಮಿಷದಲ್ಲೂ ಮುಗಿಸ್ಬೋದು. ಆದರೆ ಇಂಥ ಸಬ್ಜೆಕ್ಟನ್ನು ಇಟ್ಕೊಂಡು ಮಾತಾಡುವಾಗ ನಿಮಗೆ ಅದು ಅರ್ಥ ಆಗಬೇಕು ಅಂತಾದರೆ ಅದರ ಹಿಂದೆ ಮತ್ತು ಮುಂದೆ ಎರಡನ್ನೂ ನಾವು ಗಮನಿಸಬೇಕು. ಪ್ರಥಮವಾಗಿ ಭಾರತ ಮತ್ತು ಅಮೆರಿಕದ ಸಂಬಂಧ, ಭಾರತ ಮತ್ತು ಟ್ರಂಪ್ ಅವರ ಸಂಬಂಧ, ಟ್ರಂಪ್ ಅವರ ಇಡಿಯದಾದ ಬೊಗಳೆ ಮತ್ತು ಅವರು ಏನನ್ನ ಹೇಳಿದ್ರೋ ಅವರು ಹೇಳಿದ ಮಾತನ್ನೇ ಅವರು ಕಾಲಡಿಗೆ ಹಾಕಿ ತುಳಿದು ಭಾರತಕ್ಕೆ ದ್ರೋಹ ಮಾಡ್ತಾ ಇರುವಂಥ, ಭಾರತಕ್ಕೆ ಮೋಸ ಮಾಡ್ತಾ ಇರುವಂಥ, ಭಾರತವನ್ನು ಏನಕ್ಕೇನ ಅವರನ್ನು ಭಾರತದ ಇಡೀ ಏಳಿಗೆಯನ್ನು ಮೋದಿಯವರ ದಕ್ಷ ಆಡಳಿತವನ್ನು ಮುಗಿಸಬೇಕು ಅಂತ ಟೊಂಕ ಕಟ್ಟಿದ ಈ ಬೆಸ್ಟ್ ಫ್ರೆಂಡ್ ಅನ್ನುವ ನಾಟಕಧಾರಿ ಟ್ರಂಪ್ ಅವರ ಬಗ್ಗೆ ನಿಮಗೊಂದು ಸ್ವಲ್ಪ ಹೇಳಿ ಬಹುಶಃ ಅದರ ನಂತರ ಇವತ್ತಿನ ಬಾಂಗ್ಲಾದೇಶದ ಈ ಗಲಾಟೆ, ಅದರ ಹಿಂದೆ ಭಾರತವನ್ನು ಮುಗಿಸುವ ಒಂದು ಮಹಾಷಡ್ಯಂತ್ರ ವಿಶ್ವದ ಹಿರಿಯಣ್ಣ ಅನಿಸ್ಕೊಂಡವರ ಎಲ್ಲರ ಒಕ್ಕೂಟದಿಂದ ಅದಕ್ಕೆ ಪಾಕಿಸ್ತಾನ ಲೀಡರ್ ಅನ್ನುವುದನ್ನು ನಿಮಗೆ ಹೇಳಿದಾಗ ನಿಮಗೆ ಎದೆ ನಡುಗುತ್ತೆ. ನೋಡಿ, ಅಮೇರಿಕ ಟ್ರಂಪ್ ಎಲೆಕ್ಷನ್ನಲ್ಲಿ ಏನಂದರು? ಮೊದಲನೇದಾಗಿ ಇಲೆಕ್ಷನ್ನಲ್ಲಿ ಅವರು ಏನು ಹೇಳಿದರು? ಭಾರತ ನನಗೆ ಪರಮ ಮಿತ್ರ ರಾಷ್ಟ್ರ, ಭಾರತದ ಪ್ರಧಾನಿ ನನ್ನ ಅತ್ಯಂತ ಪರಮಾಪ್ತ ಫ್ರೆಂಡು, ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಅತ್ಯಂತ ಕ್ರೂರವಾಗಿ ಕ್ರೌರ್ಯದ ಒಂದು ಕಾರ್ಯಾಚರಣೆ ನಡೀತಾ ಇದೆ, ಮಾರಣಹೋಮ ನಡೀತಾ ಇದೆ. ಅದು ಬೈಡನ್ ಅವರ ವಿದೇಶಾಂಗ ನೀತಿಯ ಬಹಳ ದೊಡ್ಡ ದೌರ್ಬಲ್ಯದಿಂದ ಆಗ್ತಾ ಇದೆ. ನಾನು ಅಧಿಕಾರಕ್ಕೆ ಬಂದರೆ ಮೊದಲನೇದಾಗಿ ಬಾಂಗ್ಲಾದಲ್ಲಿಯ ಹಿಂದೂಗಳ ಮೇಲಿನ
ಹಿಂಸೆಯನ್ನ ತಡೆತೇನೆ. ಈ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಿದ್ರು ಟ್ರಂಪ್. ಭಾರತದ ಹಿಂದೂಗಳು, ಭಾರತದ ಆಡಳಿತ, ಬಹುಶಃ ಮೋದಿ ಇವರೆಲ್ಲರೂ ಅದನ್ನು ಒಪ್ಪಿದ್ರು ಕಾಣುತ್ತೆ ಆ ಹೊತ್ತಿನಲ್ಲಿ. ನಮ್ಮಂಥವ್ರಿಗೂ ರೋಮಾಂಚನ ಆಯಿತು. ಓ, ಅಮೆರಿಕದಲ್ಲಿ ಹಿಂದೂ ಪರವಾದಂಥ ಒಂದು ಆಡಳಿತ ಬರ್ತಾ ಇದೆ. ಯಾಕೆಂದರೆ ಉಪಾಧ್ಯಕ್ಷರ ಹೆಂಡತಿ ಕೂಡ ನಮ್ಮ ಭಾರತ ಮೂಲದವರು. ನಮ್ಮದೊಂದು ಕೆಟ್ಟ ಚಾಳಿ ಇದೆಯಲ್ಲ, ಎಲ್ಲಿಗೆ ಹೋದರೂ ಅವರ ಹೆಂಡತಿ ನಮ್ಮ ಭಾರತದವರಂತೆ, 3ನೇ ತಲೆಮಾರಿನ ಹಿಂದಾದರೂ ತೊಂದರೆ ಇಲ್ಲ. ಓ, ನಮ್ಮ ಭಾರತೀಯರು, ನಮಗೆ ಅವರು ಹೆಲ್ಪ್ ಮಾಡಿಬಿಡ್ತಾರೆ. ಅವರೇನಿಲ್ಲ, ಭಾರತೀಯರು ಅಂತ ಅಂದುಕೊಂಡು ನಮ್ಮ ಫ್ರೆಂಡು ಗಿಂಡು ಅಂತ ಅಂದುಕೊಂಡು ಕೊನೆಗೆ ಇತ್ತೀಚೆಗೆ ಉಪಾಧ್ಯಕ್ಷ ಭಾರತ ಮೂಲದ ಹಿಂದೂ ಹೆಣ್ಮಗಳನ್ನು ಕ್ರಿಶ್ಚಿಯನಿಟಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಂಥ ದೊಡ್ಡ ವಿವಾದಕ್ಕೆ ಎಡೆಯಾಗಿತ್ತು. ಇಂಥ ಖತರ್ನಾಕ್ ಬುದ್ಧಿಯನ್ನೇ ಅವರು ಮಾಡೋದು. ಈಗ ನೋಡಿ, ಟ್ರಂಪ್ ಏನು ಹೇಳಿದ್ರು, ಹಿಂದೂಗಳ ರಕ್ಷಣೆ ಮಾಡ್ತೇನೆ ಬಾಂಗ್ಲಾದ್ದು ಅಂತ ಬಂದರು. ಆಮೇಲೆ ಮೋದಿಯವರನ್ನು ಕರೆಸ್ಕೊಂಡ್ರು, ಅದನ್ನು ಮೋದಿ ತಲೆ ಕಟ್ಟಿದ್ರು. ಆಮೇಲೆ ಏನು ಮಾಡಿದರು, ಬಾಂಗ್ಲಕ್ಕೆ 20% ಟ್ಯಾರಿಫ್ ಹಾಕಿ ನಮಗೆ 25 ಮತ್ತೆ 25 50% ಟ್ಯಾರಿಫನ್ನು ಹಾಕಿದರು. ಇದು ಬೆಸ್ಟ್ ಫ್ರೆಂಡಿಗೆ ಕೊಡುವ ಕೊಡುಗೆ. ಇದು ಮೊದಲ ಆಡಳಿತದ ಅವಧಿಯಲ್ಲಿ ಕಡಾಖಂಡಿತವಾಗಿ ಪಾಕಿಸ್ತಾನದ ಧೋರಣೆಯನ್ನು ಪ್ರಶ್ನಿಸ್ತಾ ಇದ್ದಂಥ ಇದೇ ಟ್ರಂಪು 2ನೇ ಆಡಳಿತದಲ್ಲಿ ಪಾಕಿಸ್ತಾನದೊಟ್ಟಿಗೆ ಅದರ ಸೇನಾಧಿಕಾರಿ ಮುನೀರ್ರೊಟ್ಟಿಗೆ ಊಟ ಹಂಚಿಕೊಳ್ಳುವ ಮಟ್ಟಕ್ಕೆ ಬಂದರು. ಪಾಕಿಸ್ತಾನವನ್ನು ಇನ್ನಿಲ್ಲದಂತೆ ತನ್ನ ತೊಡೆಯ ಮೇಲೆ ಕೂರಿಸ್ಕೊಳ್ಳುವಂಥ ಹಂತಕ್ಕೆ ಬಂದರು. ನಮಗೆ ಟ್ಯಾರಿಫನ್ನು ಹೇರಿ ಆಮೇಲೆ ನಮ್ಮ ಮತ್ತು ಪಾಕಿಸ್ತಾನದ ಮಧ್ಯೆ ಆಪರೇಷನ್ ಸಿಂಧೂರ ನಡೆದಾಗಲೂ ಕೂಡ ಅಲ್ಲಿ ಮೋದಿಯವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಹಾಗೆ ವಿರೋಧ ಪಕ್ಷಗಳೊಟ್ಟಿಗೆ ಒಂದಿಷ್ಟು ಆಹಾರವನ್ನು ಕೊಟ್ಟು ಮಜಾ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿದರು. ಕದನ ವಿರಾಮವನ್ನು ನಾನೇ ನಿಲ್ಲಿಸಿದ್ದು ಅಂತ. ಇವತ್ತು ನೋಡಿದರೆ ಯಾರೋ ಒಬ್ಬ ಬೀದಿ ಬಿಕಾರಿಯವನು, ಜನದ್ರೋಹಿ, ಜೆಹಾದಿ, ಭಯೋತ್ಪಾದಕ, ಅವನು ಸತ್ತ ಕಾರಣಕ್ಕೆ ಬಾಂಗ್ಲಾದ ಒಬ್ಬ ಜನನಾಯಕ, ಯಾವ ಸೀಮೆ ಜನನಾಯಕ ಅವನು, ಆ ವ್ಯಕ್ತಿ ಸಾವಿಗೆ ಸಂತಾಪವನ್ನು ಸೂಚಿಸಿ ನಾವು ಬಾಂಗ್ಲಾದೊಟ್ಟಿಗಿದ್ದೇವೆ, ನಾವು ಸತ್ತ ವ್ಯಕ್ತಿಯ ಕುಟುಂಬದೊಟ್ಟಿಗಿದ್ದೇವೆ. ಈ ಡಬಲ್ ಗೇಮು, ತ್ರಿಬಲ್ ಗೇಮು ಬಹುಶಃ ಟ್ರಂಪ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಅನಿಸ್ತದೆ. ಅವ್ರಿಗೇನಾಗಿದೆ, ಟ್ಯಾರಿಫ್ ವಾರಲ್ಲಿ ಮತ್ತು ಪಾಕಿಸ್ತಾನ ಭಾರತದ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ನಾನು ಭಾರತದ ಕತ್ತನ್ನು ಹಿಡಿತೇನೆ, ಭಾರತದ ನಾಯಕತ್ವದ ಒಂದು ಅನಭಿಷಿಕ್ತವಾದಂಥ ನಾಯಕತ್ವವನ್ನು ಎಲ್ಲೋ ಒಂದು ಕಡೆ ನಾನು ತಡೆದು ನಿಲ್ಲಿಸ್ತೇನೆ, ಮೋದಿಯವರನ್ನು ಒಂದು ನಿರ್ಬಂಧಿಸ್ತೇನೆ, ಇಂಥ ಯಾವ್ಯಾವುದೋ ಒಂದು ತಲೆಯಲ್ಲಿ ಅವರಿಗೆ ಭ್ರಮೆಗಳಿದ್ದು. ಆದರೆ ಆ ಭ್ರಮೆಯ ಮುಖವಾಡವನ್ನು ಅತ್ಯಂತ ಡಿಪ್ಲೊಮ್ಯಾಟಿಕ್ ಆಗಿ, ಅತ್ಯಂತ ಸಮರ್ಥವಾಗಿ, ಅತ್ಯಂತ ಸ್ವಾಭಿಮಾನಿಯಾಗಿ ಭಾರತದ ಒಂದು ದೊಡ್ಡ ರಾಷ್ಟ್ರ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ, 140 ಕೋಟಿ ಜನಸಂಖ್ಯೆ ಇರುವಂಥ ರಾಷ್ಟ್ರ, ಅಭಿವೃದ್ಧಿಯ ನಾಗಾಲೋಟದಲ್ಲಿ ಮುನ್ನುಗ್ಗುತ್ತಾ ಇರುವಂಥ ರಾಷ್ಟ್ರ, ಅಂಥ ಒಂದು ಪ್ರಧಾನಿ ಸ್ವಾಭಿಮಾನದಿಂದ ಭಾರತದ ತಾಕತ್ತೇನು, ಭಾರತದ ಚಾಣಾಕ್ಷತೆ ಏನು, ಭಾರತದ ರಾಜನೀತಿ ಏನು, ವಿದೇಶಾಂಗ ನೀತಿ ಏನು ಅನ್ನೋದನ್ನು ತೋರಿಸ್ಕೊಡುವ ಮೂಲಕ ಟ್ರಂಪು ಭಾರತದಕ್ಕೆ ತಲೆಬಾಗುವ ಹಾಗೆ ಮಾಡಿದರು ಟ್ಯಾರಿಫ್ ವಾರಲ್ಲಿ. ಇದು ಉರಿತಾ ಇದೆ ಅವರಿಗೆ, ಈ ದ್ವೇಷ. ಆ ಕಾರಣಕ್ಕಾಗಿ ಇವತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. ಇದೇ ಟ್ರಂಪ್ ಹೇಳಿದ್ದು, ಅಲ್ಪಸಂಖ್ಯಾತರ ಮಾರಣ ಹೋಮ ಆಗ್ತಾ ಇದೆ ಹಿಂದೂಗಳದ್ದು, ನಾನು ಅದನ್ನು ತಡಿತೇನೆ. ಆದರೆ ಆ ನಾಲಿಗೆ ಇಲ್ಲದ ವಿಷಸರ್ಪ ಅನ್ನೋದನ್ನು ಎಷ್ಟರ ಬೇಗ ಅವರು ಪ್ರೂವ್ ಮಾಡಿದ್ರು ಅಂದರೆ, ಇವತ್ತು ಭಾರತದ ಏಳಿಗೆಯನ್ನು ಸಹಿಸಲಾರದೆ, ಭಾರತದ ಪ್ರಭುತ್ವವನ್ನು ಸಹಿಸಲಾರದೆ, ಭಾರತದ ಸ್ವಾವಲಂಬಿತನವನ್ನು ಸಹಿಸಲಾರದೆ, ಆತ್ಮನಿರ್ಭರ ಭಾರತದ ಬೆಳವಣಿಗೆಯನ್ನು ಸಹಿಸಲಾರದೆ, ಇಡೀ ವಿಶ್ವದ 4ನೇ ಆರ್ಥಿಕ ನೆಲೆಯಾಗಿ ಹೊಮ್ಮಿದ್ದನ್ನು ಸಹಿಸಲಾರದೆ, ದೂರದರ್ಶಿತ್ವ 2047ರವರೆಗೆ ಕಂಪ್ಲೀಟ್ ನೀಲನಕ್ಷೆಯನ್ನು ಇಟ್ಟುಕೊಂಡು ಹೊರಟಂಥ ವಿಶ್ವಗುರು ಆಗುವ ಎಲ್ಲ ಲಾಕ್ಷಣಿಕ ಹಂತ ಒಂದು ಸ್ವರೂಪವನ್ನು ಹೊತ್ತಂಥ ಮೋದಿಯವರನ್ನು ತಡೆಯುವುದಕ್ಕಾಗಿ ಅವರಿವತ್ತು ಬಾಂಗ್ಲಾ ಮತ್ತು ಪಾಕಿಸ್ತಾನವನ್ನು
ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಭಯಾನಕ ಸತ್ಯ. ಇಂಥ ಟ್ರಂಪ್ ಭಾರತಕ್ಕೆ ಇವತ್ತು ಮಗ್ಗುಲು ಮುಳ್ಳಾಗುವ ರೀತಿಯಲ್ಲಿ ವರ್ತಿಸ್ತಾರೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಬಾಂಗ್ಲಾದ ಈ ಘಟನೆ, ಶರೀಫ್ ಒಮಾನ್ ಹಾದಿಯ ಒಂದು ಕೊಲೆಯನ್ನ ಈ ಅನ್ನೋನ್ ಗನ್ ಮ್ಯಾನ್ಗಳಿದ್ದಾರಲ್ಲ, ಅದು ಭಾರತದ್ದೇ ಪಿತೂರಿ, ಭಾರತವೇ ಕೊಲ್ಲಿಸಿದ್ದು ಅನ್ನುವಂಥ ಬಾಂಗ್ಲಾದೇಶದ ಧ್ವನಿಗೆ ಟ್ರಂಪ್ ಕೂಡ ಧ್ವನಿಗೂಡಿಸಿದ್ದು ಭಯಾನಕತೆಯ ಇನ್ನೊಂದು ಮುಖ. ಯಾಕೆಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾದಂಥ ನೊಟೋರಿಯಸ್ 30ಕ್ಕೂ ಹೆಚ್ಚು ಜನರ ತಲೆ ಉರುಳಿದೆ ಇದೇ ಅನ್ನೋನ್ ಗನ್ಮ್ಯಾನ್ಗಳಿಂದ. ಬಾಂಗ್ಲಾದಲ್ಲಿ 16 ತಲೆಗಳು ಉರುಳಿದವೆ. ಅಮೆರಿಕ, ಇಂಗ್ಲೆಂಡು, ಕೆನಡಾ ಎಲ್ಲೆಂದ್ರೆ ಅಲ್ಲಿ ಭಾರತಕ್ಕೆ ಬೇಕಾದಂಥ ನೊಟೋರಿಯಸ್ ಜಿಹಾದಿಗಳನ್ನ, ಭಯೋತ್ಪಾದಕರನ್ನ ಈ ಅನ್ನೋನ್ ಗನ್ಮ್ಯಾನ್ಗಳು ಹೊಡೆದುಳಿಸಿದವೆ, ಆಕ್ಸಿಡೆಂಟ್ ಮಾಡಿ ಸಾಯಿಸಿದವೆ. ಎಲ್ಲರಿಗೂ ಏನು, ಇದು ಭಾರತದ್ದರಾದೇ ಕೆಲಸ. ಆ ಟ್ರಂಪ್ ಕಾರ್ಡನ್ನ, ಆ ಊಹೆಯ ಕಾರ್ಡನ್ನ ಈಗ ಬಾಂಗ್ಲಾದಲ್ಲಿ ಬಳಸಲಾಗ್ತಾ ಇದೆ. ಅದಕ್ಕೆ ಟ್ರಂಪ್ ಬೆಂಬಲ ಕೊಡ್ತಾ ಇದ್ದಾರೆ. ಟ್ರಂಪ್ನ ಹಿಂದಿರುವಂತ ಪಟಾಲಮ್ಮನ್ನ ನೀವು ಯೋಚನೆ ಮಾಡಿಬಿಟ್ರೆ ಭಯ ಬಿದ್ದೋಗ್ತೀರಿ. ಮೋದಿಯವರು ಏನ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಅನ್ನೋದೇ ಈಗ ಪ್ರಶ್ನೆ. ನೋಡಿ, ಈಗ ಬರ್ತಾ ಇರುವ ವರದಿ ಏನು ಗೊತ್ತಾ? ಶರೀಫ್ ಒಮಾನ್ ಹಾದಿಯ ಕೊಲೆ ಅನ್ನೋನ್ ಗನ್ಮ್ಯಾನ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅದು ಭಾರತವೇ ಮಾಡಿಸಿದ್ದು ಅನ್ನೋದನ್ನ ಪಾಕಿಸ್ತಾನ ಮತ್ತು ಬಾಂಗ್ಲಾ ಏನು ಪ್ರೊಪಗಾಂಡ ಮಾಡ್ತಾ ಇದೆ, ಅದರ ಬಗ್ಗೆ ಭಾರತದ ಇಂಟೆಲಿಜೆನ್ಸ್ ರಿಪೋರ್ಟ್, ಭಾರತದ ಗುಪ್ತಚರ ಇಲಾಖೆ ಶೋಧಿಸಿದ ಪ್ರಕಾರ ಪಾಕಿಸ್ತಾನದ ISI ಮತ್ತು ಈ ಅಧಿಕಾರಕ್ಕಾಗಿ ಹವಣಿಸುವ ಮೊಹಮ್ಮದ್ ಯೂನುಸ್ ಎರಡೂ ಜನ ಸೇರ್ಕೊಂಡು ಈ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ದಟ್ಟವಾದ, ಬಹಳ ನಿಗೂಢವಾದಂಥ ಸುದ್ದಿ ಹೊರಗೆ ಬರ್ತಾ ಇದೆ. ಯಾಕೆಂದರೆ ಮುಂದಿನ ವರ್ಷ ಚುನಾವಣೆ ಇದೆ. ಈಗಾಗಲೇ ಅವಾಮಿ ಲೀಗನ್ನು ಬ್ಯಾನ್ ಮಾಡಿದ್ದಾರೆ. BNP ಖಂಡಿತ ಗೆದ್ದು ಬರುತ್ತೆ ಅಂತ ಗೊತ್ತು. ಈ ರ್ಯಾಡಿಕಲ್ ಇಸ್ಲಾಮಿಕ್ ಗ್ರೂಪ್ ಮತ್ತು ಮೊಹಮ್ಮದ್ ಯೂನಿಸು ಸಂಪೂರ್ಣವಾಗಿ ಅಲ್ಲಿ ಜನರ ವಿಶ್ವಾಸವನ್ನು ಗಳಿಸಿಕೊಳ್ಳಿಕ್ಕಾಗಿಲ್ಲ. ಆದರೆ ಅದಕ್ಕೂ ಒಂದು ಪಿತೂರಿ ಮಾಡಿದೆ ನೋಡಿ ಅಮೆರಿಕ. ಭಾರತಕ್ಕೆ ಎಂತೆಂಥ ಅಸ್ತ್ರಶಸ್ತ್ರಗಳನ್ನು ಇಂಡೈರೆಕ್ಟ್ ಆಗಿ ಅದು ಎದುರಿಡ್ತಾ ಇದೆ ಅಂದರೆ, IRI ಅನ್ನುವಂಥ ಒಂದು ಇಂಟೆಲಿಜೆನ್ಸ್ ಅಂದರೆ ಇಂಟೆಲೆಕ್ಚುವಲ್ ಗ್ರೂಪು ಅದು ಅಲ್ಲಿ ಬಂದು ಸ್ಟಡಿ ಮಾಡಿದೆ. ಬಾಂಗ್ಲಾದ ಅಧಿಕಾರ, ಬಾಂಗ್ಲಾದ ಈಗಿನ ಟೆಂಪ್ರರಿ ಪ್ರಧಾನಿ ಎಷ್ಟರ ಮಟ್ಟಿಗೆ ಜನಪ್ರಿಯ ಅಂತಂದರೆ, ಅವರು 70% ಜನ ಮೊಹಮ್ಮದ್ ಯೂನಿಸ್ರನ್ನು ಒಪ್ಪಿದ್ದಾರೆ, ಅವರು ಜನಪ್ರಿಯ ನಾಯಕ ಅಂತ ಸುಳ್ಳು ವರದಿಯನ್ನು ಕೊಟ್ಟಿದೆ.